बुद्धिर्ज्ञानमसम्मोहः क्षमा सत्यन्दमः शमः सुखं दुःखं भवो भावो भयं चाभयमेव च बुद्धिರ್ ಬು ಮೇಲೆ ಆಘಾತ ಬುದ್ಧಿ ನಂತರ ಅರ್ಧರ ಬುದ್ಧಿರ್ ಜ್ಞಾನ ಅಥವಾ ಜ್ಞಾನ ಮುಂದೆ ಮಸಮ್ಮೋಹ ನಂತರ ವಿಸರ್ಗದ ನಂತರ ಮುಂದೆ ಕ್ಷಮಾ ಕ್ಷ ಅಕ್ಷರ ಬಂದಿದೆ. ವಿಸರ್ಗದ ನಂತರ ಕ್ಷ ಬಂದ್ರೆ ವಿಸರ್ಗದ ಉಚ್ಚಾರಣೆ ಹ ರೀತಿ ಆಗ್ಬೇಕು ಅಂತ ನಿಯಮ ಇದೆ. ಅದಕ್ಕಾಗಿ ನೀವು ಇಲ್ಲಿ ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಈ ರೀತಿ ಶ್ವಾಸ ಬಿಟ್ಟು ಹ ರೀತಿ ಉಚ್ಚಾರಣೆ ಮಾಡಬೇಕು, ಅಥವಾ ಬುದ್ಧಿರ್ಜ್ಞಾನಮಸಮ್ಮೋಹ ಈ ರೀತಿ ಹೇಳಿದ್ರೂ ಪರವಾಗಿಲ್ಲ, ಎರಡೂ ಸರಿಯಾಗಿದೆ. ಮುಂದೆ ನೋಡೋಣ ಎರಡನೇ ಚರಣ. ಕ್ಷಮಾ ಸತ್ಯಂದಮಃ ಶಮಃ ಕ್ಷಮಾ ಸತ್ಯಂದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಎಲ್ಲಿಯೂ ಆಘಾತ ಇಲ್ಲ, ರಸ್ವ ದೀರ್ಘಗಳ ಮೇಲೆ ಗಮನ. ಸುಖಂ ದುಃಖಂ ಭವೋ ಭಾವೋ ಭವೋ ಭಾವೋ ಭ ಭಾ ಚೆನ್ನಾಗಿ ಮಹಾಪ್ರಾಣ ಸ್ಪಷ್ಟವಾಗಿ ಕೇಳಿಸ್ಬೇಕು. ಮುಂದೆ ಭಯಂ ಚಾಭಯಮೇವ ಚ ತುಂಬಾ ಸರಳವಾದ ಚರಣ. ಭಯಂ ಚಾಭಯಮೇವ ಚ ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ